ಅನಂತರ ನೀವಿಲ್ಲಿ ನೋಡ್ಬೋದು ಓಲ್ಡ್ ಪಬ್ಜಿ ಮೊಬೈಲ್ ಡೌನ್ಲೋಡ್ ಮಾಡಿದೀನಿ. ಎಲ್ಲ ಅನ್ಲಿಮಿಟೆಡ್ ಇದೆ. ಈ ವಿಡಿಯೋ ಲಾಸ್ಟ್ ವರ್ಗು ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಆಮೇಲೆ ಗೇಮ್ ಅಂತೂ ಪಕ್ಕ ಓಪನ್ ಆಗಲ್ಲ. ಅನಂತರ ಈ ತರ ಕಂಟೆಂಟ್ ಕೊಡ್ತಾನೆ ಇರ್ತೀನಿ. ಬೇಗ ಹೋಗಿ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಈ ಲಿಂಕ್ ಮೇಲೆ ಟ್ಯಾಪ್ ಮಾಡಿ. ಸ್ವಲ್ಪ ಸ್ಕ್ರೋಲ್ ಮಾಡಿದಾಗ ಡೌನ್ಲೋಡ್ APK ಇರುತ್ತೆ. ಡೌನ್ಲೋಡ್ ಮೇಲೆ ಟ್ಯಾಪ್ ಮಾಡಿ. ಟು ಇಂಪಾರ್ಟೆಂಟ್ ಆ್ಯಪ್ಸ್ ಬೇಕು. ಫಸ್ಟು ZAchiever, ಸೆಕೆಂಡು VPhone OS ಅಂತ. ಎಲ್ಲ ಡೌನ್ಲೋಡ್ ಆದಮೇಲೆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇವಾಗ VPhone OS ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಕಂಟಿನ್ಯೂ ಟು ಯೂಸ್ ಟ್ಯಾಪ್ ಮಾಡಿ. ಇವಾಗ ಆಂಡ್ರಾಯ್ಡ್ 7 ಸೆಲೆಕ್ಟ್ ಮಾಡಿ. ಕೆಳಗೆ 64 ಬಿಟ್ ಆ್ಯಂಡ್ 32 ಬಿಟ್ ಮಿಕ್ಸ್ ವರ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ನ್ಯೂ ಇನ್ಸ್ಟೆನ್ಸ್ ಮೇಲೆ ಟ್ಯಾಪ್ ಮಾಡಿ. ಇವಾಗ ಕನ್ಫರ್ಮ್ ಮೇಲೆ ಟ್ಯಾಪ್ ಮಾಡಿ. ಇವಾಗ ಎಲ್ಲಾದ್ರೂ ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿ. ಇವಾಗ ಗೋ ಟು ಸೆಟ್ಟಿಂಗ್ಸ್ ಅಂತ ಕಾಣಿಸ್ತಿರುತ್ತೆ, ಕ್ಲಿಕ್ ಮಾಡಿ. ಇವಾಗ ಎಲ್ಲ ಎನೇಬಲ್ ಮಾಡ್ಕೋಬೇಕು. ಫಸ್ಟ್ ಕಂಡೀಷನ್, ನಿಮ್ಮ ಮೊಬೈಲ್ ವೈಫೈಗೆ ಕನೆಕ್ಟ್ ಆಗಿರಬೇಕು. ಸೆಕೆಂಡು, ಡೆವಲಪರ್ ಆಪ್ಷನ್ ಆನ್ ಮಾಡ್ಕೋಬೇಕು. ಇದು ಈಸಿನೇ. ನಿಮ್ಮ ಸೆಟ್ಟಿಂಗ್ಸ್ಗೆ ಹೋಗಿ, ಅಬೌಟ್ ಫೋನ್ಗೆ ಹೋಗಿ 7 ಟೈಮ್ಸ್ OS ವರ್ಸನ್ ಮೇಲೆ ಕ್ಲಿಕ್ ಮಾಡಿ. ಡೆವಲಪರ್ ಆಪ್ಷನ್ ಆನ್ ಆಗುತ್ತೆ. ಇವಾಗ ಥರ್ಡ್ ಕ್ರೈಟೇರಿಯಾ ಏನಂದ್ರೆ ಟರ್ನ್ ಆನ್ ವೈರ್ಲೆಸ್ ಡಬ್ಬಿಂಗ್ ಅಂತ ಇರುತ್ತೆ. ಓಪನ್ ಮೇಲೆ ಟ್ಯಾಪ್ ಮಾಡಿ, ಸ್ಕ್ರೋಲ್ ಮಾಡಿ. ವೈರ್ಲೆಸ್ ಡಬ್ಬಿಂಗ್ ಕಾಣಿಸ್ತಿರುತ್ತೆ, ಆನ್ ಮಾಡ್ಕೊಳ್ಳಿ. ನಾಲ್ಕನೇದು ಸ್ಪ್ಲಿಟ್ ಮೇಲೆ ಟ್ಯಾಪ್ ಮಾಡಿ. ತಿರ್ಗಾ ವೈರ್ಲೆಸ್ ಡಬ್ಬಿಂಗ್ಗೆ ಬನ್ನಿ. ಪೇರ್ ಡಿವೈಸ್ ವಿತ್ ಪೇರಿಂಗ್ ಕೋಡ್ ಇರುತ್ತೆ, ಕ್ಲಿಕ್ ಮಾಡಿ. ಆ ಕೋಡ್ನ ಅಲ್ಲಿ ಹಾಕಿ ಕನ್ಫರ್ಮ್ ಟ್ಯಾಪ್ ಮಾಡಿ. ಇವಾಗ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಇವಾಗ ಸಕ್ಸಸ್ ಆ್ಯಂಡ್ ಎಂಟರ್ ಅಂತ ಕೆಳಗೆ ಕಾಣಿಸ್ತಿರುತ್ತೆ, ಪ್ರೆಸ್ ಮಾಡಿ. ಆಥರೈಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಎಲ್ಲ ಅಲೋ ಕೊಡಿ. ಇವಾಗ ಇದೇ ಸಾಫ್ಟ್ವೇರ್ ತರ ವರ್ಕ್ ಆಗುತ್ತೆ. ಡೌನ್ಲೋಡ್ ಕೊಡಿ. ಎಲ್ಲ ಆದ್ಮೇಲೆ ಈ ತರ ಇಂಟರ್ಫೇಸ್ ಕಾಣಿಸ್ತಿರುತ್ತೆ. ಇವಾಗ ಇಂಪೋರ್ಟ್ ಅಂತ ಕೆಳಗೆ ಇರುತ್ತೆ. ಇವಾಗ ತಿರ್ಗಾ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ZAchiever ಮತ್ತೆ ಓಲ್ಡ್ ಪಬ್ಜಿ ಮೊಬೈಲ್ ಆ್ಯಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಟೆಲಿಗ್ರಾಮಲ್ಲಿ ಇನ್ನೊಂದು ಫೈಲ್ ಕೊಟ್ಟಿದ್ನಲ್ಲ, ಓಲ್ಡ್ ಪಬ್ಜಿ ಜಿಪ್ ಅಂತ, ಅದನ್ನ ನಿಮ್ಮ ಫೈಲಲ್ಲಿ ಸೇವ್ ಮಾಡ್ಕೊಳ್ಳಿ. ನೀವು ಅದನ್ನ ಎಲ್ಲಾದರೂ ರೀನೇಮ್ ಮಾಡ್ಕೊಂಡು ಅದು ಹೆಸರು ಕೊಟ್ಟು ಸೇವ್ ಮಾಡ್ಕೊಂಡಿರಿ. ಅದನ್ನ ನ್ಯಾಪ್ಕ ಇಟ್ಕೊಳ್ಳಿ ಎಲ್ಲಿ ಸೇವ್ ಮಾಡಿದ್ದೀನಿ ಅಂತ. ಈಗ VPhone OS ಅಲ್ಲೇ ಫೈಲ್ ಮೇಲೆ ಟ್ಯಾಪ್ ಮಾಡಿ. ಸೆಲೆಕ್ಟ್ ಅಂತ ಬರುತ್ತೆ. ಅದು ಸೆಲೆಕ್ಟ್ ಮೇಲೆ ಒದ್ದಾಗ ನಿಮ್ಮನ್ನ ಡೈರೆಕ್ಟ್ ಫೈಲ್ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನೀವು ಎಲ್ಲಿ ಸೇವ್ ಮಾಡಿರ್ತೀರೋ ಅಲ್ಲಿಗೆ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಅಲಾರಾಮ್ಸ್ ಅಲ್ಲಿ ಸೇವ್ ಮಾಡ್ಕೊಂಡಿದ್ದೆ. ಇವಾಗ ಕೆಳಗೆ ಯೂಸ್ ದಿಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಂಪೋರ್ಟ್ ಮೇಲೆ ಟ್ಯಾಪ್ ಮಾಡಿ. ಇವಾಗ ಕಂಪ್ಲೀಟ್ ಆದ್ಮೇಲೆ ಸ್ಕ್ರೀನ್ ಸ್ವಲ್ಪ ಫುಲ್ ಮಾಡಿದ್ರೆ ಕೆಳಗೆ 3 ಆಪ್ಷನ್ ತೋರಿಸ್ತಿರುತ್ತೆ. ಹೋಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಗೇಮ್ನ ಆನ್ ಮಾಡಿ. ಎಲ್ಲದಕ್ಕೂ ಅಲೌ ಕೊಡಿ. ಲಾಸ್ಟ್ವರೆಗೂ ವೆಯ್ಟ್ ಮಾಡಿ. ಇವಾಗ ಅಪ್ಡೇಟ್ ಅಂತ ಇರುತ್ತೆ. ಸೊ ಕೆಳಗೆ ಸ್ಕ್ರೀನ್ ಫುಲ್ ಮಾಡಿದ್ರೆ ನಿಮ್ಗೆ 3 ಆಪ್ಷನ್ ಕಾಣಿಸ್ತಿರ್ತದೆ. ಅದು 3ನೇ ಆಪ್ಷನ್ ಸೆಲೆಕ್ಟ್ ಮಾಡಿಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಇವಾಗ ZAchieverಗೆ ಬಂದು ಡಾಕ್ಯುಮೆಂಟ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. 720 ಫೈಲ್ ಇರುತ್ತೆ, ಕಾಪಿ ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ ಬಂದು ಆಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡಿ. ಡೇಟಾ ಮೇಲೆ ಕ್ಲಿಕ್ ಮಾಡಿ. com.tencent.igc ಮೇಲೆ ಕ್ಲಿಕ್ ಮಾಡಿ. ಇವಾಗ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ UE4 ಗೇಮ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಶ್ಯಾಡೋ ಟ್ರ್ಯಾಕರ್ ಮೇಲೆ ಕ್ಲಿಕ್ ಮಾಡಿ. ತಿರ್ಗಾ ಶ್ಯಾಡೋ ಟ್ರ್ಯಾಕರ್ ಮೇಲೆ ಕ್ಲಿಕ್ ಮಾಡಿ. ಸೇವ್ಡ್ ಮೇಲೆ ಕ್ಲಿಕ್ ಮಾಡಿ. ಪ್ಯಾಕ್ಸ್ ಅಂತ ಕಾಣಿಸ್ತಿರುತ್ತೆ, ಅದಕ್ಕೆ ಹೋಗಿ ಕ್ಲಿಕ್ ಮಾಡಿ. ನಂತರ ಪೇಸ್ಟ್ ಮಾಡಿ. ಅಷ್ಟೇ ಆಯಿತು. ಇವಾಗ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಆ್ಯಪ್ ಸ್ಟಾರ್ಟ್ ಮಾಡಿ. ವೆಯ್ಟ್ ಮಾಡಿ. ಅನಂತರ ಏನು ಬೋರ್ ಆಗ್ತಿದ್ಯಾ, ವೆಯ್ಟ್ ಮಾಡಿ. ಇನ್ನೇನೋ ಲಾಸ್ಟ್ ಇನ್ನೂ ಇದೆ ಸ್ವಲ್ಪ ಪ್ರೊಸೀಜರು, ಅದು ನೋಡ್ಕೊಂಡು ಹೋಗಿ. ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡಿ. ಏನೋ ಓಪನ್ ಆಗುತ್ತೆ. ಕ್ರಾಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಲೋಡ್ ಆದಮೇಲೆ ಕೆಳಗೆ ಟಿಕ್ ಕೊಟ್ಟು ಗೆಸ್ಟ್ ಮೇಲೆ ಟ್ಯಾಪ್ ಮಾಡಿ. ಇವಾಗ ನೇಮ್ ಕೊಟ್ಟು ಕ್ರಿಯೇಟ್ ಮಾಡ್ಕೊಳ್ಳಿ. ಅಷ್ಟೇ ಸಿಂಪಲ್ ಆಯಿತು. ನೋಡ್ಬೋದು ಅನ್ಲಿಮಿಟೆಡ್ UC ಇದೆ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನಾನು ಇನ್ಸ್ಟಾ ಅಲ್ಲಿ ಮೆಸೇಜ್ ಮಾಡಿ. ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಎಲ್ಲ ಸೊಲ್ಯೂಷನ್ ಕೂಡ ಕೊಡ್ತೀನಿ. ಅನಂತರ ಮತ್ತೆ ಯಾಕೆ ವೇಟಿಂಗ್, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಬಾಯ್.